ಕೊಳ್ಳ ಮಾಮಣಿ ತಾಂಡಾಗಿ ಬೀರ್ನಾಕಿ ಕೊಕ್ಕ ಕೊಡಮೈ ತಗಲ್ಲ ತಾಂಡೋಗಿ ಬೀರ್ನಾಕಿಕ್ತೀನಿ ತಡಿಯಲ್ಲಿ ನಿಂಗಜ್ ಬರಂಗೈತಿ ನೋಡ್ತೇನೆ ತೋರ್ಸ ನಿಂಗಜಿಗೆ. ಯಾಕಲ್ಲ ತಮ್ಮ ಎಲ್ಲ ಒಳ್ಳೆ ತಂದಿರಂಗ ಇದೆಯಾ ಯಾತ್ರವ ಇವು ಬಾರಜಿ ನೋಡ್ಮಂತೆ ನಮ್ಮ ಹುಡುಗಿಗೆ ಒಂದೆರಡು ಡ್ರೆಸ್ಸನ್ನು ಒಂದೆರಡು ಸೀರೆ ತಂದಿದ್ನಿ ಬಾ ನೋಡು ಕುಕ ಬಾ. ಯಾವಾಗ ತಂದಲ್ಲ ತಮ್ಮ ಇವಾಗ ಕಣಜಿ ಈಗ ಹೋಗಿ ನಮ್ಮ ಹುಡುಗಿ ಇಸ್ಕೊಂಬಂತು. ಈಗಿನ ಇಲ್ಲಿದ್ರಮ್ಮ ಇನ್ಯಾವಾಗ ಹೋಗಿದ್ರಿ ತಾಯಿ ಹಿರಿಯರಿಗೆ ಎಲ್ಲ ಬಟ್ಟೆನೆಲ್ಲ ತರಕ್ಕೆ ಈಗಿನ ನೋಡ್ದಂಗತ್ತು ಇನ್ಯಾವಾಗ ಹೋಗಿದ್ರಿ? ಹಿರಿಯರ್ಗೇನು ಹೋಗಿರ್ಲಿಲ್ಲ ಕಣಜ್ಜಿ ಇಲ್ಲೇನೆ ಬಂದು ಕೊಟ್ಟೋಗ್ತಾರೆ ಬೈಕ್ನಾಗೆ. ನಾವು ಮೊಬೈಲಾಗೆ ಬುಕ್ ಮಾಡ್ತೀವಿ, ಅವು ಫ್ಲಿಪ್ಕಾರ್ಟು ಮೀಶೋ ಅಂತ ಇರ್ತವೆ ಆ್ಯಪ್ಗಳು, ಅದ್ರಾಗೆ ಬುಕ್ ಮಾಡಿದರೆ ಮಂತಕ್ಕೆ ತಂದು ಕೊಡ್ತಾರೆ. ಮಂತಕ್ಕೆ ತಂದು ಕೊಡ್ತಾರೆ ಏನು? ಅವು ಮೊಬೈಲಾಗೆ ಯಾವ ಬೇಕು ಅವನ್ನ ನೋಡಿರೆ ಅವರೇ ತಂದು ಕೊಡ್ತಾರೆ ಅವನ್ನ? ಹ್ಞೂ ಕಣಜ್ಜಿ ಎಲ್ಲ ನಮ್ಮ ಮಂತಕ್ಕೆ ತಂದು ಕೊಡ್ತಾರೆ. ಏನು ನಮ್ಗಿಂತ ಬೇಕು ಇಂಥ ಕಲರು ಅಂತ ನಾವು ಸೆಲೆಕ್ಟ್ ಮಾಡಿ ಆರ್ಡ್ರ್ ಮಾಡಿರಿ, ಇಂಥ ಅಡ್ರೆಸ್ಸು ಇಂಥ ಊರು ಅಂತ ಎಲ್ಲ ಅಡ್ರೆಸ್ ಹಾಕ್ಬಿಟ್ರೆ ಮನೆ ತಕ್ಕೆ ತಂದು ಕೊಡ್ತಾರೆ. ನೋಡಮ್ಮ ಎಂಥ ಕಾಲ ಬಂತು, ಈಗ ಇನ್ನೇನು ಟೌನಕ್ಕೆ ಹೋಗಂಗಿಲ್ಲ, ದುಡ್ಡೊಂದು ಇಕ್ಕೇಳ್ರಿ ಎಲ್ಲ ಮಂತಕ್ಕೆ ಬರುತ್ತೆ. ಹ್ಞೂ ಕಣಜ್ಜಿ ಇವಾಗ ದುಡ್ಡಿರ್ಬೇಕು ಫೋನ್ನಾಗೆ ನೀನು ಎಲ್ಲ ಸಿಗುತ್ತೆ. ಒಂದು ವಾಚ್ ಆಗ್ಲೇಳು, ಮನೆಗೆ ಬೇಕಾಗಿರೋ ರೇಷನ್ ಆಗ್ಲೇಳು ಎಲ್ಲ ಸಿಗುತ್ತೆ, ಎಲ್ಲ ತಂದು ಕೊಡ್ತಾರೆ. ಇಂತಿಂತದಂತ ಬುಕ್ ಮಾಡಿಬಿಟ್ರೆ ಅವ್ರು ಇಂಥ ರೇಟು ಕರೆಕ್ಟ್ ರೇಟ್ ತಮ್ತಾರೆ ಕಣಜ್ಜಿ. ಇಲ್ಲಿ ಅಂಗಡಿರಂಗೇನು ಸ್ಯಾನೆ 10-5 ರೂಪಾಯಿ ಏನು ಸ್ಯಾನೆ ತಮ್ಮಲ್ಲ, ಅವ್ರು ಕರೆಕ್ಟಾಗಿ ತಮ್ತಾರೆ. ತಿರ್ಗಿ ಅಷ್ಟೇ ಕ್ವಾಲಿಟಿನೂ ಇರ್ತವೆ, ಚೆನ್ನಾಗಿರ್ತಾವೆ ಕಣಜ್ಜಿ ಮೊಬೈಲಾಗಿ ಬುಕ್ ಮಾಡಿರಿ. ನೋಡಮ್ಮ ಹೆಂಗ ಒಳ್ಳೆಗೂ ತಂದು ಕೊಡ್ತಾರೆ. ಈಗ ಮೊದಲು ನಮ್ಮ ಹುಡುಗ ಬೆಂಗಳೂರಾಗೆ ಬುಕ್ ಮಾಡಿದ್ದೆ ಕಣಮ್ಮ ಮೊಬೈಲಾಗೆ ಅಂತ ಹೇಳೋದು, ನನಗೆ ಆ ಥರದ ಅರ್ಥ ಆಗ್ತಿರ್ಲಿಲ್ಲ. ಹಂಗ ಇಂಥದ್ದೇನು ನಾವು ಬಟ್ಟೆ ಅಂತ ಯಾವನ ನೋಡಿ ನಮ್ಗೆ ಯಾವ ಬೇಕು ಅವನ್ನ ಓದ್ತಿರೇ ತಂದು ಕೊಡ್ತಾರೆ ಅಲ್ಲಿ. ನಮ್ಗೆ ಏನು ಬೇಕಾದ್ರೂ ಸಿಗುತ್ತೆ ಕಣಜ್ಜಿ, ನಮ್ಗಿಂತ ಕಲರ್ ಇಂಥ ಬಟ್ಟೆ ಇಂಥ ಸೈಜು ಅಂತ ನಾವು ಹಾಕ್ಬಿಟ್ರೆ ಎಲ್ಲ ಸಿಗುತ್ತೆ. ಆ ರೇಟಿಗೆ ತಕ್ಕನಂಗೆ ಕ್ವಾಲಿಟಿ ಇರ್ತವೆ. ನಾವು ಸ್ಯಾನೆ ರೇಟ್ನ ಬುಕ್ ಮಾಡಿದರೆ ಸ್ಯಾನೆ ಕ್ವಾಲಿಟಿ ಇರುತ್ತೆ, ಕಡಿಮೆ ರೇಟ್ನ ಮಾಡಿದರೆ ಕಡಿಮೆ ಕ್ವಾಲಿಟಿ ಇರುತ್ತೆ ಅಷ್ಟೇ. ಎಲ್ಲ ಚೆನ್ನಾಗಿರ್ತಾವೆ ಕಣಜ್ಜಿ. ಎಲ್ಲ ಇವಾಗ ಹಿಂಗೆ ಕಣಜ್ಜಿ, ಯಾರು ಅಂಗಡಿಗೆ ಹೋಗಿ ತಾಮಕೋವಲ್ಲ ಬಟ್ಟೆನೋ. ಈಗ ಸ್ಯಾನೆ ರೇಟ್ ಹೇಳ್ತಾರೆ, ಈ ಬಟ್ಟೆ ಅಂಗಡಿಗಳಾಗ ನೋಡಿ ಮತ್ತೆ 200 ರೂಪಾಯಿ ಟಾಪ 400-500 ರೂಪಾಯಿ ಗಟ್ಟಲೆ ಹೇಳ್ತಾರೆ. ಈಗ ನೋಡಿ ನಮ್ಮ ಹುಡುಗಿ ತಂದಿದ್ದಲ್ಲ ಈಗ ಕಾಟನ್ ಫ್ರಾಕು ಇಂಥದ್ದೇ ಅಂಗಡಿಗೆ ಹೋಗಿ ಕೇಳಿದ್ರೆ 500 ರೂಪಾಯಿ ಹೇಳ್ತಾರೆ. ಗಂಗ ನೋಡಿ 300 ರೂಪಾಯಿಗೆ ಎರಡು ಕೊಟ್ಟವ್ರಿ. ಹಂಗಾರೆ ಚೆನ್ನಾಗಿರ್ತಾವೇನು ಎಲ್ಲನ? ಹಂಗಾರೆ ಇಂಥ ಆಮದಿ ವಾಸಮ್ಮ ನಮ್ಗೆ ಯಾವ ಬೇಕು ಅವನು ಓದ್ಕೊಂಡು ತಂದು ಕೊಡ್ತಾರೆ. ಹಂಗೆ ಹೋಗಂಗಿಲ್ಲ ಏನಿಲ್ಲ, ತಿರ್ಗಿ ಬಸ್ ಜಿಕ್ಕಂಡು ಬೇರೆ ಹೋಗ್ಬೇಕು ಟೌನ್ನಕ್ಕೆ. ಒಟ್ಟು ಸುತ್ತಾಡಿ ಸಾಕಾದಂಗೆ ಆಗುತ್ತೆ. ಈ ಬಟ್ಟೆ ಅಂಗಡಿ ಅಲ್ಲ ಆ ಬಟ್ಟೆ ಅಂಗಡಿ ಅಂತ ಒಟ್ಟು ಹುಡ್ಕಾಡ್ಕೊಂಡು ಕಾಲೆಲ್ಲ ನೋವು ಬರ್ತವೆ. ವಾಸಮ್ಮ ಇದೆ ಸೊಲೀಸು. ಬರೀ ಬಟ್ಟೆನೇ ಎಲ್ಲ ಕಣಜ್ಜಿ, ಎಲ್ಲ ಸಿಗುತ್ತೆ, ಎಲ್ಲ ತಂದು ಕೊಡ್ತಾರೆ. ಪ್ರತಿಯೊಂದು ಸಿಗುತ್ತಮ್ಮ, ದುಡ್ಡು ಒಂದಿರ್ಬೇಕು ಮೇಯ್ನು, ಎಲ್ಲ ಸಿಗುತ್ತೆ. ಈಗ ಕೈ ವಾಚ್ ಬುಕ್ ಮಾಡಿತ್ತು ನಮ್ಮ ಹುಡುಗಿ ಒಂದು ಮೊನ್ನೆ ವಾಚ್ ಒಂದು ತಂದು ಕೊಟ್ಟರು. ಈಗ ಬಟ್ಟೆ ಅವು ಮಸ್ತ್ ಬುಕ್ ಮಾಡ್ತಿರುತ್ತೆ ನಮ್ಮ ಹುಡುಗಿ. ಈಗ ಮೊಬೈಲ್ ಹಿಡ್ಕೊಂಡಿರುತ್ತಾ ಸುಮ್ಮನೆ ನೋಡ್ತಿರುತ್ತೆ. ಆ ಫ್ಲಿಪ್ಕಾರ್ಟ್ ಅಂತ ಐತೆ, ಒಳ್ಳೆ ಕ್ವಾಲಿಟಿ ಕಣಜ್ಜಿ ಅದು, ಅದ್ರಾಗೆ ಚೆನ್ನಾಗಿರ್ತದೆ, ಒಳ್ಳೆ ಎಲ್ಲ ಕ್ವಾಲಿಟಿನೂ ಎಲ್ಲ ಚೆನ್ನಾಗಿರ್ತವೆ. ಅದು ನೋಡ್ತಿರುತ್ತೆ ಯಾವಾಗ್ಲೂ, ಇಷ್ಟ ಬಂದವೆಲ್ಲ ಸುಮ್ಮನೆ ಬುಕ್ ಮಾಡ್ತಿರುತ್ತೆ. ಎಲ್ಲ ಸಿಗ್ತಾ ಕಣಜ್ಜಿ, ವಾಚು, ಟಿ ವಿ, ಮೊಬೈಲು, ಚಾರ್ಜರ್ಗಳು, ನಮ್ಗೆ ಏನು ಬೇಕು ಚಪ್ಪಲಿ ಆಗ್ಲೇಳು, ಡ್ರೆಸ್ಸು, ಸೀರೆ, ನೈಟಿ, ಪ್ಯಾಂಟ್ಗಳು, ಹುಡುಗರ ಬಟ್ಟೆ ಎಲ್ಲ ಸಿಗ್ತಾವೆ. ಹುಡುಗರ ಬಟ್ಟೆ ಅಂತ ಬಿಡತ್ತೆ ನೋಡೋಕ್ಕೆ ಆಡ್ಕೊಂಡು ಸಾಲದು ಅಂತ ತೋರಿಸ್ತಾರೆ. ಸರ, ಬಳೆ, ಕಿವೆ ಕಿಕ್ಕೆಮ್ಮವು ಎಲ್ಲ ಸಿಗ್ತಾವೆ ಕಣಜ್ಜಿ. ಇಂಥ ಸಿಗಲ್ಲ ಅಂಬೋದಿಲ್ಲಮ್ಮ, ಎಲ್ಲ ಸಿಗ್ತಾವೆ. ಟಿ ವಿ ಆಗ್ಲೇಳು, ರಿಮೋಟ್ಗಳು ಎಲ್ಲ ಇಂಥ ಸಿಗಲ್ಲ ಅಮ್ಮಂಗಿಲ್ಲ, ಎಲ್ಲ ಸಿಗುತ್ತೆ ಮೊಬೈಲ ಬುಕ್ ಮಾಡಿರಿ. ನೋಡಮ್ಮ ಎಂಥ ಕಾಲ ಬಂತು, ಎಲ್ಲ ಸಿಗ್ತವೆ ಹೆಂಗಾನೆ ಮೊಬೈಲ ಬುಕ್ ಮಾಡಿರತ್ತ. ಇವೆಲ್ಲ ಸೀರೆ ವಾಸ್ ತಗೊಂಡೇನು? ಇವೆಲ್ಲ ಯೋಟಿಟ್ಟು ಇವೆಲ್ಲನ 500 ರೂಪಾಯಿಗೆ ಒಂದೊಂದು ಕಣಜ್ಜಿ. ಎಲ್ಲನ ಬುಕ್ ಮಾಡ್ದವೆ ಇವೆಲ್ಲ. ನಮ್ಮ ಹುಡುಗಿಗೆ 2 ಫ್ರಾಕು, ಈ 3 ಸೀರೆ ಎಲ್ಲ ಬುಕ್ ಮಾಡ್ದವೆ. ನೋಡಮ್ಮ ನಿಮ್ಮ ಹುಡುಗಿ ಎಲ್ಲ ಕಲ್ತೈತಿ, ಅದು ಈಟೈತೆ ಎಲ್ಲ ಕಲ್ತೈತಿ. ಹ್ಞೂ ಕಣಜ್ಜಿ ನನಗಿನ್ನ ಗೊತ್ತಾಗಲ್ಲ, ನಮ್ಮ ಹುಡುಗಿಗೆ ಎಲ್ಲ ಗೊತ್ತಾಗುತ್ತೆ. ಅದೇ ಎಲ್ಲ ಬುಕ್ ಮಾಡುತ್ತೆ, ಇಂತಿಂಥ ಅಡ್ರೆಸ್ ಅಂತ ಎಲ್ಲ ಹಾಕಿ ಬುಕ್ ಮಾಡುತ್ತೆ. ಅವರು ತಂದು ಕೊಡ್ತಾರೆ ನಮ್ಮ ಮನೆ ಅಡ್ರೆಸ್ಸು ಎಲ್ಲ ನಮ್ಮ ಹೆಸರು ಎಲ್ಲ ಹಾಕಿರಿ ಬರ್ತಾರೆ. ಇಲ್ಲಿ ನಮ್ಮ ಊರಕ್ಕೆ ಬಂದು ಫೋನ್ ಮಾಡ್ತಾರೆ. ಇಲ್ಲಿ ಬಂದು ಫೋನ್ ಮಾಡ್ತಾರೆ, ಹೋಗಿ ಇಸ್ಕೊಬರೋದು. ಇಂಥ ತಗೋ ಅಂತ ಹೇಳ್ತಾರೆ, ಹೋಗಿ ಇಸ್ಕೊಬರೋದು, ಕೊಡ್ತಾರೆ ಅವರು. ಅವ ದುಡ್ಡು ಕೊಟ್ಟು ತರೋದು. ಅವ್ರು ತಂದಾಗ ಏನು ದುಡ್ಡು ಕೊಡೋದು, ಮುಂದಾಗ ಏನು ಕೊಡಂಗಿಲ್ಲ. ಹಂಗಾರೆ ಅವ್ರು ತಂದಾಗಲೂ ಕೊಡ್ಬೋದು, ತಿರ್ಗಿ ಮುಂದಾಗ್ಲೂ ಬೇಕಾದ್ರೆ ಮೊಬೈಲಾಗಿದ್ದರೆ ಕಳಿಸ್ಬೋದು. ಅಂತಾಗ ಏನೇನಿಲ್ಲ ಅಂದರೆ ಅವ್ರು ಬರ್ತಾರಲ್ಲ ಅವಾಗ ನಮಗೆ ಅವ್ರು ತಂದ ಮೇಲೆ ನಾವು ಬುಕ್ ಮಾಡಿರೋದು ಬಂದೈತೆ ಇಲ್ಲ ಅಂತ ಸರಿಯಾಗಿ ನೋಡಿ ಬೇಕಾದ್ರೆ ದುಡ್ಡು ಕೊಡ್ಬೋದು ಅವಾಗ. ನೋಡಮ್ಮ ಸೀರೆ ಹಂಗೆ ಅಂತ ಸನಕಿದ್ದಾವೆ. 1,500-2,000 ರೂಪಾಯಿ ಸೀರೆ ಇವು. ಅಂಗಡಿಗೆ ಹೋದ್ರೆ 1,500-2,000 ಹೇಳ್ತಾರೆ. 500 ರೂಪಾಯಿ ಅಂತೀನಿ ನೀನು. ಕಣಜ್ಜಿ ಇವೆಲ್ಲ ಅಂಗಡಿಗೆ ಹೋದ್ರೆ 1,500-2,000 3,000 ಗಟ್ಟಲೆ ಹೇಳ್ತಾರೆ ಇಂಥವೆಲ್ಲನ. ಇಲ್ಲಿ ಮೊಬೈಲಾಗಾದರೆ ಆಫರ್ಗಳು ಇರ್ತಾವೆ, ನೋಡಿ ಬುಕ್ ಮಾಡಿದರೆ ಚೆನ್ನಾಗಿರ್ತವೆ. ನೋಡಮ್ಮ ಹೋಗೋದೇ ಬೇಡ, ಬಸ್ ಜಿಕ್ಕೊಂಡು ನಾನು ಹಂಗೆ ಅಂದ್ಕೊಂಡಿಲ್ಲ ತಮ್ಮರಿ. ಈಗಿನ ಇಲ್ಲಿದ್ರು ಅದೇ ಒಟಗಡ ಹಿರಿರಕ್ಕೋಗಿ ತೊಂದ್ರೆ ಯಾಕ ನೋಡ್ತಾರೆ ಅಂತ ನೋಡೋಣ ಅಂತ ಬಂದೆ ನಾನು. ಇಲ್ಲಿ ಹಳ್ಳಿಗಳಿಗೆ ಬರೀ ಬಟ್ಟೆಗಳು ಅವು ತಂದು ಕೊಡ್ತಾರೆ ಅಷ್ಟೇ ಅಜ್ಜಿ. ಟೌನ್ಗಳಿಗೆಲ್ಲ ಊಟ, ತರಕಾರಿ, ಹಾಲು ಎಲ್ಲ ಪ್ರತಿಯೊಂದು ಹಿಂಗೆ ಬುಕ್ ಮಾಡೋದೆ. ಬುಕ್ ಮಾಡಿ ಅವ್ರ ಮನೆ ಬಾಗ್ಲಕ್ಕೆ ತೊಂತಾರೆ, ಇಸ್ಕೊಂಬದವ ದುಡ್ಡು ಕೊಟ್ಟು. ಹಂಗೆ ಇವಾಗ ನೋಡಮ್ಮ ಏನೋ ಮಾಡ್ತಾರೆ, ನಮ್ಗೆ ಒಟ್ಟು ಇಂಥವೆಲ್ಲ ಗೊತ್ತಾಗಲ್ಲ ಏನಿಲ್ಲ. ಅದೊಟ್ಟು ಫೋನ್ ಇಟ್ಕೊಂಡ್ರೆ ಆತ ಏನೋ ಅಮ್ಮಂಗೆ ಆಗುತ್ತೆ. ನೀವು ಹಂಗೆ ಎಲ್ಲ ಗೊತ್ತಿರೋರು ಏನೋ ಮಾಡ್ತಿರತ್ತ. ನಾವೇ ಅಂತ ಅಲ್ಲ ಕಣಜ್ಜಿ, ಇವಾಗ ಎಲ್ಲರೂ ಅಷ್ಟೇ ಇಂಥ ಫೋನ್ ಇಟ್ಕೊಂಡಿರೋರು ನೋಡ್ತಿರ್ತಾರಲ್ಲ. ಫ್ಲಿಪ್ಕಾರ್ಟು, ಮೀಶೋ ಅಂತ ಬೋಲ್ ಚೆನ್ನಾಗಿರ್ತವೆ. ಇಂಥದ್ರೆ ಇವೆರಡರಾಗೆ ಇವೆರಡು ಇದಾವೆ ಆ್ಯಪ್ಗಳು, ಇದ್ರಾಗೆ ಬೋಲ್ ಚೆನ್ನಾಗಿರ್ತವೆ. ಹಂಗೆ ಎಲ್ಲದಕ್ಕಿಂತ ಸೂಪರಾಗಿರ್ತವೆ ಇದ್ರಾಗೆ.
ಈಗೆಲ್ಲನ ಬರೀ ಬುಕ್ ಮಾಡಿ ತರಿಸ್ಕೊಂಬೋದು. ಯಾರು ಅಂಗಕ್ಕೆ ಹೋಗಿ ಒಟ್ಟು ಯಾವಳು ನೋಡ್ತಾ ಕೂಕಂತಾರೆ ಅಂತ ಸುಮ್ಮನೆ ಬುಕ್ ಮಾಡಿ ತರಿಸ್ಕೊಂತಾರೆ ಈಗ ಎಲ್ಲನ. ಸಲೀಸಮ್ಮ ಇದೇನೆ, ಒಂದಿನ ಬದುಕ್ಬಿಟ್ಟು ಹೋಗಿ ಬಟ್ಟೆ ತರಕ್ಕೆ ಹೋಗ್ತೀವಿ ಅಂತ ಬಟ್ಟೆ ಅಂಗಕ್ಕೆ ಹೋಗಿ ಒಂದಿನ ಆಗ್ಲೆಲ್ಲ ಹೋಗ್ಬೇಕು. ಮತ್ತೆ ಇವಾಗೆಲ್ಲ ಕೆಲ್ಸಕ್ಕೆ ಹೋಗ್ತಾರಲ್ಲ, ಒಟ್ಟು ಟೈಮ್ಗಳಿರಲ್ಲ, ಒಟ್ಟು ಹೋಗಿ ಬಟ್ಟೆ ಅಂಗಕ್ಕೆ ನೋಡ್ತಾ ಕೂಕಮಕ್ಕೆ ಸುಮ್ಮನೆ ಮೊಬೈಲ್ ನೋಡ್ತಾರೆ, ಯಾವ ಬೇಕಾ ಅವನ್ನ ಅವ್ರಿಗೆ ಇಷ್ಟ ಆದಾಗ ಬುಕ್ ಮಾಡ್ತಾರೆ, ತರಿಸ್ಕೊಂತಾರೆ. ಇಂಥ ಫೋನ್ಗಳು ಇಕ್ಕೊಂಡಿರೋರೇನೋ ಮಾಡ್ತಾರಮ್ಮ. ನಮ್ಮಂತಾರೆ ಏನು ಮಾಡಬೇಕು, ಹೋಗ್ಲೇಬೇಕಮ್ಮ ಬಟ್ಟೆ ಅಂಗಕ್ಕೆ. ಬುಕ್ ಮಾಡ್ದಕ್ಕೆ ತೊತ್ತ ಏನು ಇನ್ನೊಂದು ದಿನ ಬಿಟ್ಟು ತಂದು ಕೊಡ್ತಾರೆ. ಆವಾಗಲೇ ತರಲ್ಲ ಕಣಜ್ಜಿ, ಒಂದು 3-4 ದಿನ ಟೈಮ್ ಇರುತ್ತೆ. ಅವರು ಹಾಕಿರ್ತಾರೆ ಅದ್ರಾಗ ಇಂಥ ಡೇಟು ಇಂಥ ದಿನ ಅಂತ ಹಾಕಿರ್ತಾರೆ. ಅವತ್ತು ಬಂದು ಫೋನ್ ಮಾಡ್ತಾರೆ, ಅವಾಗ ಹೋಗಿ ಇಸ್ಕೊಬರೋದು ನಾವು. ಅಲ್ಲ ಅವಾಗಲೇ ತಂದು ಕೊಡಂಗಿದ್ರೆ ನಾನು ಯಾರಿಗಾನ ಉಡಿಸ್ಬೇಕಲ್ಲ, ಯಾವಾಗ ನಮ್ಮ ಮದುವೆ ಪದವಿ ಇರ್ತಾವಲ್ಲ ಎಮರ್ಜೆನ್ಸಿಗೆ, ಅವಾಗ ಹೋಗಿ ತರೋಕ್ಕಾಗಲ್ವಲ್ಲ, ಅವಾಗ ಬುಕ್ ಮಾಡ್ತೀರಿ. ಅವಾಗಲೇ ತಂದು ಕೊಡಂಗಿದ್ರೆ ನಾನು ಬುಕ್ ಮಾಡ್ಸೋಣ ಅಂತಿದ್ದೆ. ಇವ್ರು ರತ್ನಮ್ಮರ ಮನೆಗೆ ಒಯ್ದ ಸೀರೆ ಅವಳು ಹಂಗೆ ಬಾಂಬೈ ರೇಟ್ ಹೇಳ್ತಾಳೆ. ತಂದಿಕ್ಕೊಂಡಾಳು ಬೆಂಗಳೂರಾಗ್ಲಿಂದ ಒಂದು ಎರಡ, ಏನು ಹಂಗೇನೆ 800 ರೇಟ್ ಹೇಳ್ತಾಳೆ, ಡಬಲ್ ರೇಟ್ ಹೇಳ್ತಾಳೆ. ಅವು ಬಡ ಚೆನ್ನಾಗಿರಲ್ಲ ಸೀರೆಗಳು ಅಂತವ, 800 ರೇಟ್ ಹೇಳ್ತಾಳೆ ಹಂಗೇನೆ. ಅದಕ್ಕೆ ಹಿಂಗೆ ಬುಕ್ ಮಾಡ್ಸಿರುವ ಆಸೆ ಅತ್ತ, ಚೆನ್ನಾಗಿರೋ ಕೊಡ್ತಾರತ್ತ. ಮತ್ತೆ ನಾನು ಅದಕ್ಕೆ ತರಕ್ಕೆ ಹೋಗಲ್ಲ ಇಲ್ಲೆಲ್ಲೂ. ಇವರೆಲ್ಲ ತಂದಿಕ್ಕೊಂಡು ಅವರೆಲ್ಲ ತಂದಿರೋ ಬಸ್ ಚಾರ್ಜು ಎಲ್ಲ 1 ಡಬಲ್ ಲಾಭ ಇಕ್ಕಿ ಮಾರ್ತಾರೆ ಇವರು. ಅದಕ್ಕೆ ನಾನು ಒಟ್ಟು ಇಲ್ಲಿ ತಾಮಕ್ಕೆ ಹೋಗಲ್ಲ, ಅದಕ್ಕೆ ನಾವು ಸುಮ್ಮನೆ ಬುಕ್ ಮಾಡಿ ತಗೊಂತೀವಿ. ಒಂದು ರೇಟ್ ಹೇಳ್ತಾಳೆ ಅನ್ಬೇಡ, ಹಂಗೆ ಹೆಂಗೂ ತಾಂತಾರೆ ಅಂತ. ಆ 300 ರೂಪಾಯಿ ಸೀರೆನ 600-700 ರೂಪಾಯಿ ಹೇಳ್ತಾಳಲ್ಲ, ಅವಳು ಮಾನ ಮರ್ಯಾದಿಲ್ದಾಳು. ನಾನು ಒಂದಿನ ಹೋಗಿದ್ದಮ್ಮ, ನಮ್ಮ ಹುಡುಗಿ ಒಂದೆರಡು ಟಾಪ್ಗಳು ಅವನು ತರೋಣ ಅಂತ. ಅವಳು ಏನಂಗೇನೆ ಅವು ಬಡ ಚೆನ್ನಾಗಿಲ್ಲ ಟಾಪ್ಗಳು, ತೆಳಗಿದ್ದಾವೆ ಅಂಥವನ್ನ ಏನಂಗೆ 500-600 ಗಟ್ಟಲೆ ಹೇಳ್ತಾಳೆ. ಅವೆಲ್ಲನ ಇದ್ರ ಮೊಬೈಲಾಗೆ 200-300 ರೂಪಾಯಿಗೆ ಸಿಗ್ತವೆ ಅಂಥವ 600-700 ರೂಪಾಯಿ ಹೇಳ್ತಾಳಲ್ಲ ಅವಳು. ನಾನು ಯಾವತ್ತೂ ತಾಂಡಿಲ್ಲ ಮಾಡ್ತಾಗೆ. ಅವತ್ತೊಂದಿನ ಯಾರಿಗ ಉಡಿಸ್ಬೇಕಾಯ್ತು ಎಮರ್ಜೆನ್ಸಿಗೆ, ಇನ್ನು ಯಾರು ಹೋಗ್ತಾರೆ ಬಿಡತ್ತ ಇರೋಕ್ಕೆ ಅಂತ ತಗೊಂಬಂದತ್ತ. ನಾನು ತರಲೇ ಇಲ್ಲ ಅವತ್ತು, ನೋಡ್ಕೊಂಡು ಅದೇ ಬಂದು ಕೇಳಿದೆ ರೇಟ್ ಎಷ್ಟು ಅಂತ. ಅವ್ಳು ರೇಟ್ ಹೇಳ್ತಿದ್ದಂಗೆ ಯಾತು ಕೇಳಕ್ಕೆ ಹೋಗಲಿಲ್ಲ, ಏನಿಲ್ಲ ಬತ್ನಿ ಇನ್ನೊಂದಿನ ಇವಾಗ ದುಡ್ಡಿಲ್ಲ ಅಂತ ಹೇಳಿ ಅದೇ ಬಂದು ನಾನೇನು ತಗೊಂಬಕ್ಕೆ ಹೋಗಲಿಲ್ಲ. ನಾನು 1-2 ದಿನ ಹುಡ್ಕಮ್ಮ ಸೀರೆಗಳು ಅಂತವ ತಾಮ ನಂಬ್ತಿದ್ದೆ. ಈ ಮೊಬೈಲ ಸಿಗ್ತಾವೆ ದಿನ ಹುಡ್ಕಮ್ಮ ಸೀರೆ, ತೆಳ್ಳ ನಾವು ಮಾಸು ಕಲರ್ ಅಂತ ಗೊತ್ತಾವಲ್ಲ ಅಂತ ಸಿಗ್ತಾವೆ ಮೊಬೈಲಾಗೆ. ಕಣಜ್ಜಿ ಎಲ್ಲ ಸಿಗ್ತವೆ, ದಿನ ಹುಡ್ಕಮ್ಮವು ರೇಟ್ ನಾವು ಎಲ್ಲ ಸಿಗ್ತವೆ. ನಿನಗೆ ಏನು ಬೇಕು ಎಲ್ಲ ಸಿಗುತ್ತೆ, ಪ್ರತಿಯೊಂದು ಸಿಗುತ್ತಮ್ಮ. ನಮ್ಗೆ ಬುಕ್ ಮಾಡಮ್ನಿ. ಮಾಸ್ಲು ಕಲರ್ ಅಂತವ, ಕಾಪಿ ಕಲರ್ ಅಂತವ ಎಂತವ, ನಾವು 1-2 ಬುಕ್ ಮಾಡು. ಮಾಸ್ಲಿಗೆ ತಡಿ ಅಂತ ಕೂಲಿಪಾಲಿ ಹೋದ್ರೆ ಒಟ್ಟು ಮಣ್ಣು ಪಣ್ಣು ಆದರೆ ಕಾಣ್ದಿಲ್ದಂತವ 1-2 ಬುಕ್ ಮಾಡಮ್ನಿ. ದುಡ್ಡು ಕೊಡ್ತೀನಿ, ಅದು ಓಟ ಆಟ. ಸರಿ ಹೇಳು, ನಮ್ಮ ಹುಡುಗಿ ತೆಗೆ ಆಮೇಲೆ ಬುಕ್ ಮಾಡಿಸ್ನಿ ನೋಡಿ, ಆಮೇಲಿಂದ ನೋಡಿ ಬುಕ್ ಮಾಡಿಸ್ನಿ ಹೇಳು. ಸರಿ ಅಮ್ಮ ಹೋಗ್ನಿ. ನಾನು ಬಾಕ್ಲು ತೆಗ್ದು ಬಂದಿದ್ದೆ, ಬಾಕ್ಲಿಕ್ಕೆ ಬಂದಿಲ್ಲ. ಒಟ್ಟು ನಾಯಿಪಾಯಿ ಹೋದೆವು, ಒಟ್ಟು ಅನ್ನೋದು ಮುದ್ದೆ ತಪ್ಪಲೆ ಎಲ್ಲ ಕೆಳಗಿದಾವೆ. ಆಮೇಲೆ ಅವೇನಿಲ್ಲ, ಒಂದು ಕ್ಷಣಕ್ಕೆ ಯಾರು ಇಲ್ಲ ಅಂದರೆ ಅದೇ ಹೋಗಿ ಒಟ್ಟು ತಿಂದೊಟ್ಟು ಉಳಿಸಿ ಅದೇ ಬರ್ತವೆ. ಹೋಗಿ ನಮ್ಮ ತಾಯಿ ಬಾಕ್ಲು ತೆಗ್ದು ಅದೇ ಬಿಟ್ಟು ಬಂದಿದ್ದೆ. ಅಮ್ಮಣಿ ಆಮೇಲೆ ನಿಂಗಜಿ 1-2 ಸೀರೆ ಮಾಸ್ಕ್ ಕಲರ್ ಅಂತವ 100-300 ರೂಪಾಯಿ ಸಿಗ್ತಾವಲ್ಲ ಅಂತವ ಬುಕ್ ಮಾಡಮ್ಮನಿ. ಆಮೇಲೆ ಮೊಬೈಲಾಗ ನೋಡಿ ಹಂಗ. ಕಣಮ್ಮ ಆಯಿತು, ಬುಕ್ ಮಾಡ್ತೀನಿ ಹೇಳಿ ಆಮೇಲೆ ನೋಡಿ. ನೀವು ಯಾರ್ಯಾರು ಒಳ್ಳೆಗಳಾರು ಬುಕ್ ಮಾಡಿ ಎಲ್ಲ ಏನೇನು ತರಿಸ್ಕೊಂಡಿದ್ದೀರಾ, ನೀವೆಲ್ಲ ಬುಕ್ ಮಾಡ್ತೀರಾ ಆನ್ಲೈನ್ ಬುಕ್ಕಿಂಗ್ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಓಕೆ, ಟಾಟಾ, ಬಾಯ್, ಸಿ ಯು.